ಚಾನಲ್. ನೀವೇನಾದರೂ ಸ್ಟ್ರಾಂಗ್ ಪ್ಲಸ್ ಕ್ಯೂಟ್ ಫೀಮೇಲ್ ಲೀಡ್ ಇರೋ ಕೆ ಡ್ರಾಮಾ ಸರ್ಚ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಸ್ಟ್ರಾಂಗ್ ವುಮೆನ್ ದ ಬಗ್ಸು ನೋಡಿ. ಇದು ಒಂದು ಆಲ್ರೌಂಡರ್ ಕೆ ಡ್ರಾಮಾ ಆಗಿರುತ್ತೆ. ಇದರಲ್ಲಿ ಲವ್ ಟ್ರಯಾಂಗಲ್ ಇದೆ, ಲವ್ ಸ್ಟೋರಿ ಇದೆ, ಕ್ಯೂಟ್ ಬಾಂಡ್ ಪ್ಲಸ್ ಸ್ಟ್ರಾಂಗ್ ಕೆಮಿಸ್ಟ್ರಿ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್ ಲೀಡ್ ಕೂಡ ನೋಡ್ಬೋದು. ಆ್ಯಂಡ್ ಒನ್ ಆಫ್ ದ ಮೇನ್ ಅಟ್ರಾಕ್ಟಿವ್ ಆಫ್ ದಿಸ್ ಕೆ ಡ್ರಾಮಾ ಈಸ್ ಅ ಸೆಕೆಂಡ್ ಮೇಲ್ ಲೀಡ್. ಎಸ್, ಯು ವಿಲ್ ಲವ್ ದ ಕ್ಯಾರೆಕ್ಟರ್. ಕಾಮಿಡಿ ಇದರಲ್ಲಂತೂ ಜಬರ್ದಸ್ತ್. ಒಂದು ಸ್ಪಾಯ್ಲರ್ ಏನಪ್ಪ ಅಂದರೆ, ಈ ಕೆ ಡ್ರಾಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಟ್ವಿಸ್ಟ್ ಕೂಡ ಇದೆ. ಸೊ ಇದು ಟೋಟಲ್ 16 ಎಪಿಸೋಡ್ಸ್ ಇದೆ. ಒಂದೊಂದು ಎಪಿಸೋಡು 1.5 ಅವರ್ ಕನ್ಸಿಸ್ಟ್ ಆಗಿದೆ. ಆ್ಯಂಡ್ ಇದು ನೆಟ್ಫ್ಲಿಕ್ಸಲ್ಲಿ ಅವೈಲಬಲ್ ಇದೆ. ಹಿಂದಿ, ಇಂಗ್ಲೀಷ್, ಒರಿಜಿನಲ್ ಲ್ಯಾಂಗ್ವೇಜ್ ಕೊರಿಯನ್ ಲ್ಯಾಂಗ್ವೇಜಲ್ಲಿ ಇದೆ. ಸೊ ತುಂಬ ಚೆನ್ನಾಗಿ ನಿಮಗೆ ಫೀಲ್ ಆಗಬೇಕು ಅಂದರೆ ನೀವು ಕೊರಿಯನ್ ಲ್ಯಾಂಗ್ವೇಜಲ್ಲೇ ನೋಡಬೇಕು. ಇವಾಗಂತೂ ಹಿಂದಿಲಿ ಅವೈಲಬಲ್ ಇದೆ, ಹಿಂದಿಲಿ ನೋಡ್ಬೋದು. ಬಟ್ ಕನ್ನಡ, ತೆಲುಗು ಆ ಥರ ಲ್ಯಾಂಗ್ವೇಜಲ್ಲಿ ಇಲ್ಲ. ಮಿಸ್ಸಾಗಿ ಏನಾದರೂ ನೀವು ಫಸ್ಟ್ ಎಪಿಸೋಡ್ ನೋಡಿದ್ರೆ ಲಾಸ್ಟ್ ಎಪಿಸೋಡ್ ಮುಗಿಸೋ ಗಂಟ ಬಿಡೋದಿಲ್ಲ. ಬಿಕಾಸ್ ಒಂದೊಂದು ಎಪಿಸೋಡ್ ಎಂಡಿಂಗ್ ಆಗಬೇಕಾದ್ರೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ನೋಡಬೇಕು ಅಂತ ಅನಿಸುತ್ತೆ. ನೀವು 2 ಡೇಸ್ ಮಿನಿಮಮ್ ತೊಗೊತೀರಾ ಈ ಕೆ ಡ್ರಾಮಾ ಮುಗಿಸೋಕ್ಕೆ, ಒನ್ಸ್ ನೀವೇನಾದರೂ ಸ್ಟಾರ್ಟ್ ಮಾಡಿಬಿಟ್ರೆ. ಆ್ಯಂಡ್ ಸ್ಮಾಲ್ ಡಿಸ್ಕ್ರಿಪ್ಷನ್ ಕೊಡಬೇಕು ಅಂದರೆ, ಇದರಲ್ಲಿ ಒಬ್ಬಳು ಫೀಮೇಲ್ ಲೀಡ್ ಇರ್ತಾಳೆ. ಓಕೆ, ಸೊ ಅವಳ ಹತ್ರ ಸೂಪರ್ ಪವರ್ ಇರುತ್ತೆ. ಈ ಸೂಪರ್ ಪವರ್ ಇರೋ ವಿಷಯ ಅವ್ರ ಫ್ಯಾಮಿಲಿ ಮೆಂಬರ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಆ್ಯಂಡ್ ಈ ಸೂಪರ್ ಪವರು ಅವಳಿಗೆ ಮಾತ್ರ ಇರೋದಿಲ್ಲ, ಅವಳ ಫ್ಯಾಮಿಲಿಯಲ್ಲಿ ಪ್ರತಿ ಫೀಮೇಲ್ ಕ್ಯಾರೆಕ್ಟರ್ ಹತ್ರನೂ ಇರುತ್ತೆ. ಬಟ್ ಸಮ್ ಹೌ ಫೀಮೇಲ್ ಕ್ಯಾರೆಕ್ಟರ್ ಅವ್ರ ಅಮ್ಮ ಪ್ಲೇ ಮಾಡ್ತಾರಲ್ಲ, ಸೊ ಅವ್ರ ಹತ್ರ ಆ ಸೂಪರ್ ಪವರ್ ಇರೋದಿಲ್ಲ. ಯಾಕೆ ಅಂತ ನೀವು ಸೀರೀಸ್ ನೋಡಿ ತಿಳ್ಕೊಬೇಕು. ನಾನಂತೂ ಇಲ್ಲಿ ರಿವೀಲ್ ಮಾಡೋದಿಲ್ಲ. ಆ್ಯಂಡ್ ಆ ಸೂಪರ್ ಪವರು ಒಂದಿನ ಅವಳು ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಬರುತ್ತೆ. ಸೊ ಅವ್ಳು ಯೂಸ್ ಮಾಡ್ಕೋಬೇಕಾದ್ರೆ ನಮ್ಮ ಮೇಲ್ ಲೀಡು ವಿಟ್ನೆಸ್ ಮಾಡ್ತಾನೆ. ಸೊ ವಿಟ್ನೆಸ್ ಮಾಡಿದ ತಕ್ಷಣ ಆಬ್ವಿಯಸ್ಲಿ ಸ್ವಲ್ಪ ಶಾಕ್ ಆಗುತ್ತೆ. ಬಿಕಾಸ್ ಇಷ್ಟು ಚಿಕ್ಕ ಹುಡುಗಿ, ಇಷ್ಟು ಕ್ಯೂಟ್ ಲಿಟಲ್ ಗರ್ಲ್ ಹತ್ರ ಇಷ್ಟು ದೊಡ್ಡ ಪವರ್ ಇದೆಯಾ ಅಂತ ಶಾಕ್ ಆಗೇ ಆಗುತ್ತೆ. ಸೊ ಹಾಗೆ ನಮ್ಮ ಹೀರೋಗೂ ಶಾಕ್ ಆಗುತ್ತೆ. ಸೊ ಅವ್ನು ಮುಂದೆ ಏನು ಮಾಡ್ತಾನೆ, ಅವರಿಬ್ಬರು ಮಧ್ಯೆ ಏನೇನು ಆಗುತ್ತೆ, ಆ್ಯಂಡ್ ಈ ಸೆಕೆಂಡ್ ಮೇಲ್ ಲೀಡ್ ಎಲ್ಲಿಂದ ಬರ್ತಾನೆ ಅನ್ನೋದಕ್ಕೆ ನೀವು ಈ ಸ್ಟೋರಿ ನೋಡಬೇಕು. ಆ್ಯಂಡ್ ಆಲ್ಸೋ ಈ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಏನು ಅನ್ನೋದಕ್ಕೂ ನೀವು ಈ ಸೀರೀಸ್ನ ನೋಡಬೇಕು. ನನಗಂತೂ ಪರ್ಸ್ನಲ್ ಫೇವ್ರೆಟ್ ಕೆ ಡ್ರಾಮಾ ಇದು. ಯಾಕಂದರೆ ಇದು ನನ್ನ ಮೊದಲನೇ ಡ್ರಾಮಾ, ನಾನು ಇಂಜಿನಿಯರಿಂಗ್ ಟೈಮಲ್ಲಿ ವಾಚ್ ಮಾಡಿದ್ದು. ಆ್ಯಂಡ್ ಟ್ರಸ್ಟ್ ಮೀ, ನಾನು ಆವಾಗಲೇ ಇದಕ್ಕೆ ದೊಡ್ಡ ಫ್ಯಾನ್ ಆಗಿದ್ದೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ರಿಂಗ್ ಟೋನ್ ಆಗಿಟ್ಕೊಂಡು ಓಡಾಡ್ತಿದ್ದೆ. ಈ ಕೆ ಡ್ರಾಮಾ ಬಂದು ನನಗೆ ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು. ಆವತ್ತಿಂದ ನಾನು ಕೆ ಡ್ರಾಮಾ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಳು ನಿಲ್ಲಿಸೇ ಇಲ್ಲ. ಬಿಕಾಸ್ ಕೆ ಡ್ರಾಮಾ ಈಸ್ ಲೈಕ್ ಕಾಂಟ್ ಎಕ್ಸ್ಪ್ಲೇನ್. ಸೊ ದಯವಿಟ್ಟು ಮಿಸ್ ಮಾಡದೆ ನೋಡಿ, ನೆಟ್ಫ್ಲಿಕ್ಸಲ್ಲಿದೆ. ಧನ್ಯವಾದಗಳು.